ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊನ್ನೆ ಶನಿವಾರದ ವಿಶ್ಲೇಷಣೆ ಸಹ ಬಾಕಿ ಇತ್ತು, ಅದು ಹಾಗೂ ಇವತ್ತಿಂದು ನೋಡ್ಬಿಡೋಣ. ಮೊದಲನೇದು, ಇಂಡಿಯಾ ಅಂಡ್ ಚೀನಾ ಲೀಡರ್ಸ್ ಅಗ್ರೀಡ್ ಟು ವರ್ಕ್ ಟುವರ್ಡ್ಸ್ ಅ ಫೇರ್ ಅಂಡ್ ಮ್ಯೂಚುವಲಿ acceptable resolution of the boundary issue while strengthening bilateral ties through trade, connectivity and people-to-people exchanges. ಭಾರತ ಮತ್ತೆ ಚೀನಾ ಗಡಿ ಸಮಸ್ಯೆಗಳನ್ನ ನ್ಯಾಯಯುತವಾಗಿ ಬಗೆಹರಿಸಿಕೊಳ್ಳಿಕ್ಕೆ ಮತ್ತೆ ಪರಸ್ಪರ ಒಪ್ಪಿಗೆಯ ಮೂಲಕ ಅದನ್ನ ನಿವಾರಿಸಿಕೊಳ್ಳಿಕ್ಕೆ ಒಪ್ಕೊಳ್ತಾ ಇವೆ. ಮತ್ತೆ ಇದರ ಜೊತೆ ವ್ಯಾಪಾರ ಇರಬಹುದು, ಮತ್ತೆ ನಮ್ಮ ಕನೆಕ್ಟಿವಿಟಿ, ಸಂಪರ್ಕ, ಜನರ ವಿನಿಮಯ, ಎರಡೂ ಕಡೆ ಪ್ರವಾಸೋದ್ಯಮ ಇರಬಹುದು. ಹೀಗೆ ಹಲವಾರು ರೀತಿಯ ವಿಧಾನಗಳ ಮೂಲಕ ದ್ವಿಪಕ್ಷೀಯ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸಲಿಕ್ಕೆ, ಬಲಪಡಿಸಲಿಕ್ಕೆ ಎರಡೂ ರಾಷ್ಟ್ರಗಳು ನಿರ್ಧರಿಸಿದ್ದಾವೆ. ಮುಖ್ಯವಾಗಿ SCO ಬಗ್ಗೆ ಸಹ ನೋಡ್ತಾ ಇದ್ದೀವಿ ನಾವು. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಇಟ್ಸ್ ಅ ಯುರೇಷಿಯನ್ ಪೊಲಿಟಿಕಲ್, ಎಕನಾಮಿಕ್ ಅಂಡ್ ಸೆಕ್ಯೂರಿಟಿ ಗ್ರೂಪಿಂಗ್. ಏಷ್ಯಾ ನಿಮ್ಗೆ ಗೊತ್ತಿದೆ, ಇದ್ರ ಬಗ್ಗೆ ಮೊದಲೊಂದ್ಸಾರಿ ಹೇಳಿದ್ವಿ, ನೆನಪು ಮಾಡ್ಕೊಳ್ಳಿ ಯಾವ್ಯಾವ ದೇಶಗಳಿದೆ ಅಂತ. ಇದರಲ್ಲಿ ಇಂಡಿಯಾ, ಚೈನಾ ಆರ್ ಮೆಂಬರ್ಸ್. ಅದರ ಜೊತೆ ಅಲಾಂಗ್ ವಿತ್ ರಷ್ಯಾ ಅಂಡ್ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್, ಭಾರತ, ಚೀನಾ, ರಷ್ಯಾ ಜೊತೆ ಬೇರೆ ಬೇರೆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳು ಸಹ ಇದರಲ್ಲಿ ಇವೆ. ಇನ್ನು ಇಂಡಿಯಾ ಚೈನಾ ಬೌಂಡ್ರಿ ಕ್ವಶನ್ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ರೆಫರ್ಸ್ ಟು ಅನ್ಸಾಲ್ವ್ಡ್ ಆರ್ ಅನ್ರಿಸಾಲ್ವ್ಡ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, LAC ಅಂತ ಕರೀತೇವೆ. ಭಾರತ ಪಾಕಿಸ್ತಾನದ ನಡುವೆ ಇರೋದು LOC, ಲೈನ್ ಆಫ್ ಕಂಟ್ರೋಲ್. ಭಾರತ ಚೀನಾ ನಡುವೆ ಇರುವುದು LAC, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆವಾಗ ಬಿಕ್ಕಟ್ಟು ಎದುರಾಗ್ತಾ ಇರುತ್ತೆ. ಅದರಿಂದಾಗಿ ನೋಡಿ, 1962 ವಾರ್ ಆಗಿರಬಹುದು, ಡೋಕ್ಲಾಮ್ ಸ್ಟ್ಯಾಂಡ್ ಆಫ್, ಡೋಕ್ಲಾಮ್ ಸಂಬಂಧಪಟ್ಟಿದ್ದು, ಮತ್ತೆ ಗ್ಯಾಲ್ವಾನ್ ಕ್ಲಾಶ್, ಗ್ಯಾಲ್ವಾನ್ ಕಣಿವೆಗೆ ಸಂಬಂಧಪಟ್ಟಂತಹ ಘರ್ಷಣೆಗಳು ಆಗಿತ್ತು. ಇದನ್ನ ಬಗೆಹರಿಸಿಕೊಳ್ಳಿಕ್ಕೆ ಈಗ ಎರಡೂ ದೇಶಗಳು ಮುಂದಾಗಿರೋದು ಒಂದು ಒಳ್ಳೆಯ ಕ್ರಮ ಅಂತ ನಾವು ಹೇಳ್ಬಹುದು. ಇನ್ನು ಮುಂದಿನದು, ಇಂಡಿಯನ್ NGO ಎಜುಕೇಟ್ ಗರ್ಲ್ಸ್ ವೋನ್ ದಿ 2025 ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಫಾರ್ ಬ್ರಿಂಗಿಂಗ್ ಔಟ್ ಆಫ್ ಸ್ಕೂಲ್ ಗರ್ಲ್ಸ್ into classrooms and supporting their education for higher opportunities. ಎಜುಕೇಟ್ ಗರ್ಲ್ಸ್ ಅನ್ನುವಂತಹ ಒಂದು NGOಗೆ, ಸರ್ಕಾರೇತರ ಸಂಸ್ಥೆ ಅಂತ ಹೇಳ್ತೇವೆ, ಎಜುಕೇಟ್ ಗರ್ಲ್ಸ್ ಅಂತ ಒಂದು ಸಂಸ್ಥೆಗೆ 2025 ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿನ ನೀಡಲಾಗಿದೆ. ಮುಖ್ಯವಾಗಿ ಏನ್ ಮಾಡ್ತಾ ಇತ್ತು NGO ಅಂತಂದ್ರೆ, ಶಾಲೆಯಿಂದ ಹೊರಗೆ ಉಳಿದಿರತಕ್ಕಂತಹ ಹೆಣ್ಣು ಮಕ್ಕಳನ್ನ ಮರಳಿ ಶಾಲೆಗೆ ಸೇರಿಸೋದು, ಮತ್ತೆ ಅವರಿಗೆ ಉತ್ತಮ ಅವಕಾಶಗಳನ್ನು ದೊರಕಿಸಿಕೊಡೋದಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡಿತ್ತು. ಹಾಗಾಗಿ ಈ ಎಜುಕೇಟ್ ಗರ್ಲ್ಸ್ ಅನ್ನುವಂಥ NGOಗೆ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಸಿಕ್ಕಿದೆ. ಇನ್ನು ರಾಮನ್ ಮ್ಯಾಗ್ಸೆಸೆ ಅವಾರ್ಡ್, ಇದ್ರ ಬಗ್ಗೆ ಕೆಲವರು ಕೇಳಿರಬಹುದು ನೀವು, ಆದ್ರೆ ಇದಕ್ಕೆ ಏಷ್ಯಾಸ್ ನೊಬೆಲ್ ಪ್ರೈಸ್ ಅಂತ ಸಹ ಕರೀತಾರೆ, ಏಷ್ಯಾದ ನೊಬೆಲ್ ಪ್ರಶಸ್ತಿ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1957 ಇನ್ ಮೆಮೊರಿ ಆಫ್ ಫಾರ್ಮರ್ ಫಿಲಿಪೈನ್ಸ್ ಪ್ರೆಸಿಡೆಂಟ್, ಫಿಲಿಪೈನ್ನ ಮಾಜಿ ಅಧ್ಯಕ್ಷ ರಾಮನ್ ಮ್ಯಾಗ್ಸೆಸೆ. ಆನರ್ ಔಟ್ಸ್ಟ್ಯಾಂಡಿಂಗ್ ಸೋಷಿಯಲ್ ಸರ್ವಿಸ್ ಅಂಡ್ ಲೀಡರ್ಶಿಪ್, ಸಮಾಜ ಸೇವೆ ಮತ್ತೆ ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಅತ್ಯುತ್ತಮವಾದ ಕೊಡುಗೆಗಳನ್ನ ನೀಡಿರೋರಿಗೆ ಈ ಪ್ರಶಸ್ತಿ ನೀಡಲಾಗುತ್ತೆ. ಇನ್ನು ಎಜುಕೇಟ್ ಗರ್ಲ್ಸ್ NGO ಫೌಂಡೆಡ್ ಬೈ ಸಫೀನಾ ಹುಸೇನ್ ಅವರು ಸ್ಥಾಪನೆ ಮಾಡಿದ್ದು. ಇದು ವರ್ಕ್ಸ್ ಇನ್ ರೂರಲ್ ಇಂಡಿಯಾ, ಅಡ್ರೆಸ್ ಜೆಂಡರ್ ಇನ್ಇಕ್ವಾಲಿಟಿ ಇನ್ ಎಜುಕೇಶನ್, ಇಂಪ್ರೂವ್ ಲರ್ನಿಂಗ್ ಔಟ್ಕಮ್ಸ್ ಅಂಡ್ ಎಂಪವರ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್. ಏನ್ ಮಾಡುತ್ತೆ ಈ NGO ಅಂತಂದ್ರೆ, ಸಫೀನಾ ಹುಸೇನ್ ಅವರು ಸ್ಥಾಪನೆ ಮಾಡಿದ್ದು ಅಂದ್ರೆ, ಇದು ರೂರಲ್ ಇಂಡಿಯಾದಲ್ಲಿ, ಗ್ರಾಮೀಣ ಭಾಗದಲ್ಲಿ ವರ್ಕ್ ಮಾಡೋದು. ಮುಖ್ಯವಾಗಿ ಅಲ್ಲಿರುವಂತಹ ಲಿಂಗ ಅಸಮಾನತೆಯನ್ನು ತಡೆಗಟ್ಟಿ ಅದನ್ನು ನಿವಾರಿಸಿ, ಮತ್ತೆ ಕಲಿಕೆಯಲ್ಲಿ ಎಲ್ಲರೂ ಸಹ ಉತ್ತಮ ಫಲಿತಾಂಶವನ್ನು ಕಂಡುಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಹಿಂದುಳಿದ ಸಮುದಾಯಗಳಿಗೆ, ಮಾರ್ಜಿನಲೈಸ್ಡ್ ಕಮ್ಯುನಿಟಿಗಳನ್ನ ಸಬಲೀಕರಣಗೊಳಿಸುವುದು, ಅವರಿಗೂ ಸಹ ಅಧಿಕಾರಗಳು ಸರಿಯಾಗಿ ಸಿಗಬೇಕು ಅನ್ನೋದರ ಕುರಿತಾಗಿ ಕೆಲಸ ಮಾಡುತ್ತೆ. ಇನ್ನು ಪ್ರೈಮ್ ಮಿನಿಸ್ಟರ್ ಮೋದಿ ಇನ್ ಹಿಸ್ ಮನ್ ಕಿ ಬಾತ್ ಅಡ್ರೆಸ್ urged citizens to adopt the vocal for local mantra to promote Swadeshi products and strengthen the goal of Atmanirbhar Bharat, self-reliant India. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಸ್ವದೇಶಿ ಉತ್ಪನ್ನಗಳನ್ನ ಉತ್ತೇಜಿಸಿ ಅದನ್ನ ಹೆಚ್ಚು ಬಳಸಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ. ಅದರ ಮೂಲಕ ಆತ್ಮನಿರ್ಭರ್ ಭಾರತ, ನಮ್ಮ ಸ್ವಾವಲಂಬನೆಯನ್ನ ಸಾಧಿಸಲಿಕ್ಕೆ ಈ ರೀತಿಯ ಕ್ರಮಗಳನ್ನ ಕೈಗೊಳ್ಳಿ. ವೋಕಲ್ ಫಾರ್ ಲೋಕಲ್, ಸ್ಥಳೀಯ ವಸ್ತುಗಳಿಗೂ, ಸ್ಥಳೀಯ ಉತ್ಪನ್ನಗಳಿಗೆ ಒಂದು ಉತ್ತೇಜನ ಕೊಡುವುದು, ಅದನ್ನ ಬಳಸುವಂತಹ ಒಂದು ಕ್ರಮವನ್ನ
ಕೈಗೊಳ್ಳಿ ಅಂತ ಕರೆ ನೀಡ್ತಾ ಇದ್ದಾರೆ. ಆತ್ಮನಿರ್ಭರ್ ಭಾರತ್ ಅಭಿಯಾನ್ is a government initiative launched in 2020 to boost domestic industries, reduce import dependence, and build a globally competitive self-sufficient economy. ಈ ಆತ್ಮನಿರ್ಭರ್ ಭಾರತ್ ಅಭಿಯಾನ ಇದೆಯಲ್ವಾ, ಇದು 2020ರಲ್ಲಿ ಪ್ರಾರಂಭವಾದಂತಹ ಒಂದು ಉಪಕ್ರಮ. ಮುಖ್ಯವಾಗಿ ಆತ್ಮನಿರ್ಭರತೆ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು, ಸ್ವಾವಲಂಬನೆ. ಇದರ ಅಂಡರಲ್ಲಿ ಏನ್ ಮಾಡ್ತಾರೆ, ದೇಶೀಯ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡ್ತಾರೆ. ಇದರಿಂದಾಗಿ ಆಮದು ಅವಲಂಬನೆ ಕಡಿಮೆ ಮಾಡೋದು, ಅಂತಂದ್ರೆ ರಫ್ತು ಜಾಸ್ತಿ ಆಗಬಹುದು. ಅದರ ಜೊತೆ ಆಮದನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದ ಹಾಗೆ ದೇಶೀಯ ವಸ್ತುಗಳಿಗೆ ಹೆಚ್ಚು ಉತ್ತೇಜನ ಸಿಗಬಹುದು. ಮತ್ತೆ ಜಾಗತಿಕವಾಗಿ ನಾವು ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸೋದು ಮತ್ತೆ ಸ್ವಾವಲಂಬಿ ಆರ್ಥಿಕತೆಯನ್ನು ನಿರ್ಮಿಸೋದು ಇದರ ಉದ್ದೇಶ. ಇನ್ನು ಮಂತ್ಲಿ ರೇಡಿಯೋ ಪ್ರೋಗ್ರಾಮ್ ಮನ್ ಕಿ ಬಾತ್ ಬಗ್ಗೆ ಸಹ ನೀವು ಕೇಳಿರ್ತೀರಿ. ಯಾವಾಗ 2014ರಲ್ಲಿ ಸ್ಟಾರ್ಟ್ ಆಗಿತ್ತು, ಇದು ಅವಾಗಿಂದ ಮುಂದುವರಿತಾ ಇದೆ. ಪ್ಲಾಟ್ಫಾರ್ಮ್ ವೇರ್ ದಿ ಪ್ರೈಮ್ ಮಿನಿಸ್ಟರ್ ಕಮ್ಯುನಿಕೇಟ್ಸ್ ಡೈರೆಕ್ಟ್ಲಿ ವಿತ್ ಸಿಟಿಸನ್ಸ್, ಆಫನ್ ಹೈಲೈಟಿಂಗ್ ಗವರ್ಮೆಂಟ್ ಸ್ಕೀಮ್ಸ್ ಅಂಡ್ ಸೋಷಿಯಲ್ ಇಶ್ಯೂಸ್. ಈ ಕಾರ್ಯಕ್ರಮದ ಮೂಲಕ ಪ್ರಧಾನಮಂತ್ರಿಯವರು ನಾಗರಿಕರ ಜೊತೆ ನೇರವಾಗಿ ಸಂವಹನ ನಡೆಸ್ತಾರೆ ಮತ್ತು ಸರ್ಕಾರದ ಯೋಜನೆಗಳನ್ನ, ಸಾಮಾಜಿಕ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ. ಇನ್ನು ನ್ಯೂ ರಿಸರ್ಚ್ ಶೋಸ್ sea levels are rising faster around Maldives and Lakshadweep than previously believed, posing threats to coral reefs, coastal ecosystems and human settlements. ಇತ್ತೀಚಿನ ಒಂದು ಅಧ್ಯಯನಗಳ ಪ್ರಕಾರ ಮಾಲ್ಡೀವ್ಸ್ ಮತ್ತೆ ಲಕ್ಷದ್ವೀಪದ ಸುತ್ತಮುತ್ತ ಇರತಕ್ಕಂತಹ ಸಮುದ್ರ ಮಟ್ಟ ನಿರೀಕ್ಷೆಗಿಂತ ವೇಗವಾಗಿ ಏರ್ತಾ ಇದೆ. ಮತ್ತೆ ಅಲ್ಲಿರುವಂತಹ ಕೋರಲ್ ರೀಫ್ಸ್, ಹವಳದ ದಿಬ್ಬ ಅಂತ ಹೇಳ್ತೇವೆ, ಆ ಒಂದು ಪರಿಸರ ವ್ಯವಸ್ಥೆ, ಮಾನವರ ವಾಸಸ್ಥಾನಕ್ಕೆ ಈಗ ಅಪಾಯ ಎದುರಾಗ್ತಾ ಇದೆ. ಇನ್ನು ಕೋರಲ್ ಮೈಕ್ರೋ ಅಟಾಲ್ಗಳು, ಡೋಮ್ ಶೇಪ್ಡ್ ಕೋರಲ್ಸ್ ಲಿಮಿಟೆಡ್ ಬೈ ದಿ ಲೋವೆಸ್ಟ್ ಟೈಡ್ ಲೆವೆಲ್, ಆಕ್ಟ್ ಆಸ್ ನ್ಯಾಚುರಲ್ sea level recorders over decades and are key indicators of climate change impacts. ಹವಳದ ಒಂದು ಮೈಕ್ರೋ ಅಟಾಲ್ಗಳು ಅಂದ್ರೆ ಈಗ ಒಂದು ಗುಮ್ಮಟಾಕಾರ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ಈ ಒಂದು ಅಟಾಲುಗಳಿಂದ, ಮೈಕ್ರೋ ಅಟಾಲುಗಳಿಂದ ಏನು ನಮಗೆ ಉಪಯೋಗ ಅಂತಂದ್ರೆ, ಸಮುದ್ರ ಮಟ್ಟ ಯಾವ ರೀತಿ ಇದೆ ಅನ್ನುವಂತಹ ಒಂದು ಮಾಹಿತಿ ಸಿಗುತ್ತೆ. ಹವಾಮಾನ ಬದಲಾವಣೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಇದೊಂದು ಸೂಚಕ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇನ್ನು IPCC, ಇಂಟರ್ ಗವರ್ಮೆಂಟಲ್ ಪ್ಯಾನೆಲ್ ಆನ್ ಕ್ಲೈಮೇಟ್ ಚೇಂಜ್ ಎನ್ವೈರನ್ಮೆಂಟಲ್, ನೀವು ಇದ್ರ ಬಗ್ಗೆ ಕೇಳಿರ್ತೀವಿ, ಐಡೆಂಟಿಫೈಸ್ ಸ್ಮಾಲ್ ಐಲ್ಯಾಂಡ್ ನೇಷನ್ಸ್ ಲೈಕ್ ಮಾಲ್ಡೀವ್ಸ್ ಅಂಡ್ ಲಕ್ಷದ್ವೀಪ್ as highly vulnerable to sea level rise, requiring urgent adaptation strategies. ಈಗ IPCC ಏನ್ ಹೇಳ್ತಾ ಇದೆ, ಸಮುದ್ರ ಮಟ್ಟ ಏರ್ತಾ ಇರೋದ್ರಿಂದ ಈ ಮಾಲ್ಡೀವ್ಸ್, ಲಕ್ಷದ್ವೀಪದಂತಹ ಸಣ್ಣ ಸಣ್ಣ ಪ್ರದೇಶಗಳು, ದ್ವೀಪ ರಾಷ್ಟ್ರಗಳು ಹೆಚ್ಚು ದುರ್ಬಲ ಆಗ್ತಾ ಇವೆ. ಹಾಗಾಗಿ ಇವುಗಳಿಗೋಸ್ಕರ ತುರ್ತಾಗಿ ಸ್ಟ್ರಾಟಜಿಗಳನ್ನ, ಕಾರ್ಯತಂತ್ರಗಳನ್ನ ರೂಪಿಸೋದು ಅತಿ ಅವಶ್ಯಕ ಅಂತ IPCC ಹೇಳ್ತಾ ಇದೆ. ಇನ್ನು ಮುಂದಿನದು ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ. ರಿಸರ್ಚ್ ಶೋಸ್ ಆರ್ಕಾಸ್, ಕಿಲ್ಲರ್ ವೇಲ್ಸ್ ಅಂತ ಸಹ ಕರೀತಾರೆ, ಹ್ಯಾವ್ ಬೀನ್ ಅಬ್ಸರ್ವ್ಡ್ ಆಫರಿಂಗ್ ಫ್ರೆಶ್ಲಿ ಕಿಲ್ಡ್ ಪ್ರೇ ಟು ಹ್ಯೂಮನ್ಸ್, ಆಫನ್ ವೇಟಿಂಗ್ ಫಾರ್ ಅ ರೆಸ್ಪಾನ್ಸ್ ಬಿಫೋರ್ ರಿಕವರಿಂಗ್ ಆರ್ ಅಬಾಂಡನಿಂಗ್ ದ ಪ್ರೇ. ಅಂತಂದ್ರೆ ಇಲ್ಲಿ ಕಿಲ್ಲರ್ ವೇಲ್ಸ್ ಅಂತ ಇದಕ್ಕೆ ಹಂತಕ ತಿಮಿಂಗಿಲಗಳು ಅಥವಾ ಕೊಲೆಗಾರ ತಿಮಿಂಗಿಲಗಳು ಅಂತ ಸಹ ನಮ್ಗೆ ಸಿಗುತ್ತೆ ಟ್ರಾನ್ಸ್ಲೇಷನ್. ಎಕ್ಸಾಕ್ಟ್ ಆಗಿ ನೀವು ಇಂಗ್ಲಿಷ್ ಟರ್ಮನ್ನೇ ನೆನ್ಪಿಟ್ಕೊಳ್ಳಿ, ಆರ್ಕಾಸ್ ಅಂತ ಕರೀತಾರೆ. ಏನ್ ಮಾಡ್ತವೆ ಅಂತಂದ್ರೆ, ಬೇಟೆಯಾಡಿದ ಆಹಾರವನ್ನ ಮನುಷ್ಯರಿಗೆ ನೀಡಲಿಕ್ಕೆ ಪ್ರಯತ್ನ ಮಾಡುತ್ತವೆ ಅಂತ ಈಗ ಸಂಶೋಧನೆಯಿಂದ ತಿಳಿತಾ ಇದೆ. ಮತ್ತೆ ಈ ತಿಮಿಂಗಿಲ ಕೊಟ್ಟ ನಂತರ ಆ ರೀತಿ ಮನುಷ್ಯರು ಏನ್ ಮಾಡ್ತಾರೆ, ಅವರ ಪ್ರತಿಕ್ರಿಯೆಗೋಸ್ಕರ ಕಾಯುತ್ತವೆ. ಅದಾದ ನಂತರ ಅದನ್ನ ಒಂದು ಮರಳಿ ತೆಗೆದುಕೊಳ್ಳುತ್ತವೆ ಅಥವಾ ಅಲ್ಲೇ ಬಿಟ್ಟು ಹೋಗುತ್ತೆ. ಇನ್ನು ಆರ್ಕಾಸ್ ಅಂತ ಹೇಳಿದ್ವಲ್ವಾ, ಇದು ದ ಲಾರ್ಜೆಸ್ಟ್ ಸ್ಪೀಶೀಸ್ ಆಫ್ ಡಾಲ್ಫಿನ್. ಡಾಲ್ಫಿನ್ ದೊಡ್ಡ ಜಾತಿ, ಆ ಜಾತಿಯ ಪ್ರಭೇದಕ್ಕೆ ಸೇರಿರುವುದು. ಆರ್ ಹೈಲಿ ಇಂಟೆಲಿಜೆಂಟ್, ತುಂಬಾ ಬುದ್ಧಿವಂತ ಆಗಿರುತ್ತವೆ. ಲಿವ್ ಇನ್ ಮ್ಯಾಟ್ರಿಯಾರ್ಕಲ್ ಗ್ರೂಪ್ಸ್, ಅಂತಂದ್ರೆ ಒಂದು ಹೆಣ್ಣು ಓರ್ಕಾದಿಂದ ಇದು ನಿಯಂತ್ರಿಸಲ್ಪಡುತ್ತೆ. ಮ್ಯಾಟ್ರಿಯಾರ್ಕಲ್ ಅಂತಂದ್ರೆ ಒಂದು ಮಾತೃ ಪ್ರಧಾನ, ಈಗ ಹೇಗೆ ಅಥವಾ ಸ್ತ್ರೀ ಪ್ರಧಾನ ಸಮಾಜ ಅಂತ ಹೇಳ್ತೀವಲ್ವಾ, ಆ ರೀತಿ ಮ್ಯಾಟ್ರಿಯಾರ್ಕಲ್ ಗ್ರೂಪ್ ಇರುತ್ತೆ. ಹೆಣ್ಣು ಅಲ್ಲಿ ಮುಖ್ಯವಾದ ಹೆಣ್ಣು ಆರ್ಕಾ ದಿಂದ ನಿಯಂತ್ರಿಸಲ್ಪಡುತ್ತವೆ. ಅಂಡ್ ಆರ್ ನೋನ್ ಫಾರ್ ಪ್ರೋ ಸೋಷಿಯಲ್ ಬಿಹೇವಿಯರ್ ಲೈಕ್ ಕೋಆಪರೇಷನ್ ಅಂಡ್ ಫುಡ್ ಶೇರಿಂಗ್. ಅದೇ ರೀತಿ ಈಗ ನಾವು ಮನುಷ್ಯರಲ್ಲಿ ಹೇಗೆ ಸಾಮಾಜಿಕ ನಡವಳಿಕೆ ಅಂತ ಇರುತ್ತೆ ನೋಡಿ, ಸಹಕಾರ, ಎಲ್ಲರ ಜೊತೆ ಆಹಾರ ಹಂಚಿಕೊಳ್ಳೋದು, ಇದನ್ನ ಬೇರೆ ಬೇರೆ ಪ್ರಾಣಿಗಳಲ್ಲೂ ಸಹ ಕಾಣ್ತೇವೆ. ಹಾಗೆ ನಾವು ಇಲ್ಲೂ ಸಹ ಅದನ್ನ ಕಾಣಬಹುದು. ಪ್ರೋ ಸೋಷಿಯಲ್ ಬಿಹೇವಿಯರ್ ಅನ್ನ, ಅಂದ್ರೆ ಸಹಕಾರ ಕೊಡೋದು, ಫುಡ್ ಶೇರಿಂಗ್, ಇದನ್ನೆಲ್ಲ ಇಲ್ಲಿ ನಾವು ಗಮನಿಸಬಹುದು. ಸ್ಟಡೀಸ್ ಇನ್ ಮರೀನ್ ಬಯಾಲಜಿ ಹೈಲೈಟ್ ದಟ್ ಅನಿಮಲ್ ಪ್ರೊವಿಷನಿಂಗ್ ಬಿಹೇವಿಯರ್ ಅಂತಂದ್ರೆ, ಅನಿಮಲ್ ಪ್ರೊವಿಷನಿಂಗ್ ಅಂತಂದ್ರೆ ಈ ರೀತಿ ನಡವಳಿಕೆ, ಈಗ ಬೇಟೆಯನ್ನ ಬೇರೆ ಒಂದು ಮನುಷ್ಯರಿಗೆ ಕೊಟ್ಟು ಹೋಗೋದು, ಮೇ ಇಂಡಿಕೇಟ್ ಲರ್ನಿಂಗ್, ಪ್ಲೇ ಆರ್ ಎಕ್ಸ್ಪ್ಲೋರೇಷನ್
ರೈಸಿಂಗ್ ಕ್ವಶನ್ಸ್ ಅಬೌಟ್ ಹ್ಯೂಮನ್ ಅನಿಮಲ್ ಇಂಟರಾಕ್ಷನ್ ಅಂಡ್ ಕನ್ಸರ್ವೇಷನ್. ಬೇರೆ ಬೇರೆ ಅಧ್ಯಯನಗಳ ಪ್ರಕಾರ, ಅದರಲ್ಲೂ ಮರೀನ್ ಬಯಾಲಜಿ, ಸಾಗರಕ್ಕೆ ಸಂಬಂಧಪಟ್ಟಂತಹ ಜೀವಶಾಸ್ತ್ರದ ಅಧ್ಯಯನದ ಪ್ರಕಾರ ಈ ರೀತಿಯ ನಡವಳಿಕೆ ಇರುತ್ತಲ್ವಾ, ಬೇಟೆ ನೀಡೋದಿರಬಹುದು, ಕಲಿಕೆ ಮತ್ತು ಬೇರೆ ಬೇರೆ ರೀತಿಯಾದ ಎಕ್ಸ್ಪ್ಲೋರೇಷನ್ ಮಾಡ್ತಾ ಇರಬಹುದು ಈ ಪ್ರಾಣಿಗಳು. ಹಾಗಾಗಿ ಮಾನವ ಮತ್ತೆ ಪ್ರಾಣಿಗಳ ಒಂದು ಸಂವಹನದ ಬಗ್ಗೆ ಈ ರೀತಿಯಾದ ಹಲವಾರು ಪ್ರಶ್ನೆಗಳು ನಮಗೆ ಹುಟ್ಟುಕೊಳ್ಳುತ್ತವೆ. ಇನ್ನು ಇಂಡಿಯಾಸ್ GDP growth rate touched a 5-quarter high of 7.8% in Q1 April-June financial year 2025, driven by strong performances in manufacturing, construction and service sectors. GDP growth rate, GDPಯ ಬೆಳವಣಿಗೆ ದರ ಎಷ್ಟಕ್ಕೆ ತಲುಪಿದೆ ಅಂತಂದ್ರೆ ಈಗ 7.8ಕ್ಕೆ ತಲುಪಿದೆ ಮೊದಲನೆಯ ಕ್ವಾರ್ಟರ್ನಲ್ಲಿ. ಅಂತಂದ್ರೆ ಏಪ್ರಿಲ್, ಮೇ, ಜೂನ್, ಮೊದಲನೇ ಕ್ವಾರ್ಟರ್ನಲ್ಲಿ ಏಪ್ರಿಲ್ ಜೂನ್ ತನಕ ಈ ಒಂದು ದರ 7.8ಕ್ಕೆ ತಲುಪಿದೆ. 7.8 ಅಂತಂದ್ರೆ ಕಳೆದ ತ್ರೈಮಾಸಿಕ 5 ತ್ರೈಮಾಸಿಕದಲ್ಲಿ ಅತ್ಯಧಿಕವಾದಂತಹ ದರ ಇದು. ಅದರ ಜೊತೆ ಈಗ ಯಾಕೆ ಹೀಗೆ ಬೆಳವಣಿಗೆ ದರವನ್ನು ನಾವು ಗಮನಿಸ್ತಾ ಇದ್ದೇವೆ ಅಂತಂದ್ರೆ, ಒಂದು ಮ್ಯಾನುಫ್ಯಾಕ್ಚರಿಂಗ್, ಕನ್ಸ್ಟ್ರಕ್ಷನ್ ಮತ್ತೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಗ್ರೋತ್ ಆಗ್ತಾ ಇದೆ. ಈ ವಲಯಗಳು ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಹಾಗಾಗಿ GDP ಗ್ರೋತ್ ಆಗ್ತಾ ಇದೆ. GDP ಅಂತಂದ್ರೆ ಏನು? ಟೋಟಲ್ ಮಾನಿಟರಿ ವ್ಯಾಲ್ಯೂ ಆಫ್ ಆಲ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿತ್ ಇನ್ ಅ ಕಂಟ್ರೀಸ್ ಬಾರ್ಡರ್ಸ್ ಇನ್ ಅ ಗಿವನ್ ಪೀರಿಯಡ್. ಒಂದು ದೇಶದ ಗಡಿಯ ಒಳಗೆ, ಬಾರ್ಡರ್ನ ಒಳಗೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಲಾದ ಎಲ್ಲಾ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ಅಂತ ಕರೀತೇವೆ. ಒಟ್ಟು ದೇಶೀಯ ಉತ್ಪನ್ನ ಅಂತ ಕರೀತೇವೆ GDPಗೆ ಅಂತ. ನೋಡಿ, ನಿರ್ದಿಷ್ಟ ಅವಧಿ ಮೊದಲನೇ ಪಾಯಿಂಟ್. ಮತ್ತೆ ಇನ್ನೊಂದು ದೇಶದ ಗಡಿ ಒಳಗಡೆ ಅಂತ, ನಮ್ಮ ದೇಶದ ಒಳಗಡೆ ಆಗಿರ್ಬೇಕು. ನಮ್ಮ ದೇಶದವರು ಬೇರೆ ದೇಶದಲ್ಲಿ ಅಲ್ಲಿ ಹೋಗಿ ಏನೋ ಉತ್ಪಾದನೆ ಮಾಡಿದ್ರೆ ಅದು ಇಲ್ಲಿ ಆಡ್ ಆಗೋದಿಲ್ಲ. ಮತ್ತೆ ಎಲ್ಲಾ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ಎಲ್ಲ ಸೇರಿದಾಗ GDP ಆಗುತ್ತೆ. ಯೂಸ್ಡ್ ಆಸ್ ಪ್ರೈಮರಿ ಮೆಜರ್ ಆಫ್ ಎಕನಾಮಿಕ್ ಗ್ರೋತ್. ಸದ್ಯದ ಪರಿಸ್ಥಿತಿಯಲ್ಲಿ ಬಹುತೇಕ ದೇಶಗಳು ಇದನ್ನ ಆರ್ಥಿಕ ಬೆಳವಣಿಗೆಯ ಅಳತೆಗೋಲು ಅಂತ ಪರಿಗಣಿಸುತ್ತವೆ. ಇನ್ನು ಚೀಫ್ ಎಕನಾಮಿಕ್ ಅಡ್ವೈಸರ್, CEA ಅಂತ ನೋಡ್ತೇವೆ. ಇಸ್ ಅ ಗವರ್ಮೆಂಟ್ ಆಫ್ ಇಂಡಿಯಾಸ್ ಪೋಸ್ಟ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟು. ಹಣಕಾಸು ಸಚಿವಾಲಯ, ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಇಟ್ ಪ್ರೊವೈಡ್ಸ್ ಇಂಡಿಪೆಂಡೆಂಟ್ ಅಡ್ವೈಸ್ ಆನ್ ಎಕನಾಮಿಕ್ ಪಾಲಿಸಿ, ಟ್ರೆಂಡ್ಸ್ ಅಂಡ್ ಡೇಟಾ ಇಂಟರ್ಪ್ರಿಟೇಷನ್. ಮುಖ್ಯವಾಗಿ ಇವರು ಆರ್ಥಿಕ ನೀತಿಗಳ ಬಗ್ಗೆ, ಎಕನಾಮಿಕ್ ಸರ್ವೆ ಅಂತ ನೀವು ಕೇಳಿರಬಹುದು, ಅದನ್ನು ಬಿಡುಗಡೆ ಮಾಡೋದು, ಮತ್ತೆ ಯಾವ ರೀತಿ ಟ್ರೆಂಡ್ ಇದೆ, ಮತ್ತೆ ದತ್ತಾಂಶಗಳ ಒಂದು ವ್ಯಾಖ್ಯಾನದ ಬಗ್ಗೆ ಸ್ವತಂತ್ರವಾದ ಸಲಹೆಗಳನ್ನ ಕೊಡ್ತಾರೆ. ಚೀಫ್ ಎಕನಾಮಿಕ್ ಅಡ್ವೈಸರ್. ಈಗ ಇರುವಂತಹ ಚೀಫ್ ಎಕನಾಮಿಕ್ ಅಡ್ವೈಸರ್ ಯಾರು ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ಸ್ಟೇಟ್ ಎಕ್ಸಾಮ್ಗಳಿಗೆ ಬೇಕಾಗಬಹುದು. UPSCಯಲ್ಲಿ ಇಂತಹ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಕ್ವಶನ್ಗಳನ್ನು ಕೇಳೋದು ಕಡಿಮೆ. Prime Minister Modi stated that India will very soon become the third largest economy in the world, highlighting India's attractiveness for global investors. ಶೀಘ್ರದಲ್ಲೇ ನಾವು 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿಕ್ಕಿದ್ದೇವೆ ಅಂತ ಮೋದಿಯವರು ಹೇಳಿದ್ದಾರೆ. ಇದರ ಮೂಲಕ ಭಾರತ ತುಂಬಾ ಬೇರೆ ಬೇರೆ ದೇಶದ ಹೂಡಿಕೆದಾರರಿಗೆ ಒಂದು ಆಕರ್ಷಕ ತಾಣ ಆಗಿದೆ ಈಗ. ಹಾಗಾಗಿ ನಾವು ನಮ್ಮ ಎಕಾನಮಿಯನ್ನ 3ನೇ ಅತ್ಯಂತ ದೊಡ್ಡ ಆರ್ಥಿಕತೆಯ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಜಪಾನ್ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಕೋಆಪರೇಷನ್, JBIC ಅಂಡ್ ಜಪಾನ್ ಎಕ್ಸ್ಟರ್ನಲ್ ಟ್ರೇಡ್ ಆರ್ಗನೈಸೇಷನ್, JETRO, ಈ ಎರಡು ಸಂಸ್ಥೆಗಳು ಐಡೆಂಟಿಫೈಡ್ ಇಂಡಿಯಾ ಆಸ್ ದಿ ಮೋಸ್ಟ್ ಪ್ರಾಮಿಸಿಂಗ್ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ವಿತ್ ಹೈ ಪ್ರಾಫಿಟಬಿಲಿಟಿ ರೇಟ್ಸ್ ಫಾರ್ ಜಾಪನೀಸ್ ಕಂಪನೀಸ್. JBIC ಮತ್ತೆ JETRO ಅಂತ ಎರಡು ಕಂಪನಿಗಳಿಗೆ ಮುಖ್ಯವಾಗಿ ಇವ್ರು ಹೇಳೋ ಪ್ರಕಾರ ಈಗ ಭಾರತ ಅತ್ಯಂತ ಭರವಸೆಯುಳ್ಳ ಹೂಡಿಕೆಯ ತಾಣ. ಯಾಕಂತಂದ್ರೆ ಜಪಾನ್ ಕಂಪನಿಗಳಿಗೆ ಹೆಚ್ಚು ಲಾಭದಾಯಕತೆ ಇದೆ ಇಲ್ಲಿ ಅಂತ ಹೇಳ್ತಾ ಇವೆ. ಇನ್ನು ಈ ಕಡೆ ಟ್ರೇಡ್ ಟೆನ್ಷನ್, ಈ ಕಡೆ US ನಮಗೆ ಟ್ಯಾರಿಫ್ ಆಗ್ತಾ ಇದೆಯಲ್ವಾ, ಟ್ಯಾರಿಫ್ ಅಂಡ್ ಕ್ರಿಟಿಸಿಸಮ್ ಓವರ್ ಇಂಡಿಯಾಸ್ ಆಯಿಲ್ ಇಂಪೋರ್ಟ್ಸ್ ಫ್ರಮ್ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು. ನಿನ್ನೆ ನೋಡಿದ ನೆನಪಿದ್ಯಾ, ಉಕ್ರೇನ್ ವಾರನ ಮೋದಿಸ್ ವಾರ್ ಅಂತ ಹೇಳಿದ್ರು US ಅಫಿಷಿಯಲ್ಸ್. ಹಾಗಾಗಿ ದೇ ಹ್ಯಾವ್ ಇನ್ಫ್ಲೂಯೆನ್ಸ್ಡ್ ಇಂಡಿಯಾಸ್ ಗ್ಲೋಬಲ್ ಎಕನಾಮಿಕ್ ಪೊಸಿಷನಿಂಗ್ ಅಂಡ್ ಎಕ್ಸ್ಟರ್ನಲ್ ರಿಲೇಷನ್ಸ್. ನಮ್ಮ ದೇಶದ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಒಂದು ರಾಜತಾಂತ್ರಿಕತೆ ಮೇಲೆ ಮತ್ತೆ ನಮ್ಮ ಎಕನಾಮಿಕ್ ಪೊಸಿಷನ್, ಆರ್ಥಿಕವಾಗಿ ನಾವು ಎಲ್ಲಿದ್ದೇವೆ ಅನ್ನೋದೆಲ್ಲ ಈಗ ಸ್ವಲ್ಪ ಈ US ನಿಂದಾಗಿ ಬೇರೆ ಬೇರೆ ರೀತಿ ಪರಿಣಾಮಕ್ಕೆ ಒಳಗಾಗ್ತಾ ಇದೆ. ದ ಎಲ್ಯೂಸಿವ್ ಡ್ರ್ಯಾಗನ್ ಫ್ಲೈ ಸ್ಪೀಶೀಸ್ Crocothemis erythrea, earlier overlooked due to similarity with Crocothemis cerevisia, ಇಲ್ಲಿರೋ erythrea, has been rediscovered in the high altitude regions of southern western ghats. ಮೊದಲನೇದು Crocothemis cerevisia ಅಂತ ಒಂದು ಜಾತಿ, ಅದಕ್ಕೆ ಸಂಬಂಧಪಟ್ಟಂತಹ Crocothemis erythrea ಎಂಬ
ಎಲ್ಯೂಸಿವ್ ಅಂತಂದ್ರೆ ಅಷ್ಟೇನು ಪ್ರಮುಖವಾಗಿರದಂತಹ ಡ್ರ್ಯಾಗನ್ ಫ್ಲೈ ಎಲ್ಲಿ ಸಿಕ್ಕಿದೆ ಈಗ? ಪಶ್ಚಿಮ ಘಟ್ಟದ ಎತ್ತರದ ಪ್ರದೇಶಗಳಲ್ಲಿ ಪತ್ತೆ ಆಗ್ತಾ ಇದೆ. ಈಗ ಎನ್ವೈರನ್ಮೆಂಟಲ್ಲಿ ಯಾವುದ್ರ ಬಗ್ಗೆ ಕೇಳ್ತಾರೆ, ಕೆಲವೊಂದ್ ಸಾರಿ ನಾವು ನೋಡಿರೋದೇ ಇಲ್ಲ ಅಂತ ಸ್ಪೀಶೀಸ್ಗಳ ಬಗ್ಗೆ ಫಿಲಿಮ್ಸ್ ಅಲ್ಲಿ ಕ್ವಶನ್ ಬರುತ್ತೆ. ಹಾಗೆ ಒಂದ್ಸಾರಿ ನೀವು ಅದನ್ನ ಕೇಳಿದ್ರೆ ಒಳ್ಳೇದು ಅಂತ ಇದನ್ನ ಆಡ್ ಮಾಡಿದ್ದೇನೆ. ಕ್ರೋಕೋಥಮಿಸ್ ಎರಿತ್ರಿಯಾ ಯೂಶುವಲಿ ಫೌಂಡ್ ಇನ್ ಹೈ ಆಲ್ಟಿಟ್ಯೂಡ್ ಹ್ಯಾಬಿಟ್ಯಾಟ್ಸ್ ಅಂತಂದ್ರೆ ಎತ್ತರದ ಪ್ರದೇಶಗಳಲ್ಲಿ ಕಂಡುಬರೋದು ಯುರೋಪ್ ಮತ್ತೆ ಏಷ್ಯಾದಲ್ಲಿ. ವೈಲ್ ಕ್ರೋಕೋಥಮಿಸ್ ಸರ್ವಿಲಿಯಾ ಇಸ್ ಅ ವೈಡ್ ಸ್ಪ್ರೆಡ್ ಲೋಲ್ಯಾಂಡ್ ಸ್ಪೀಶೀಸ್ ಇನ್ ಇಂಡಿಯಾ. ಲೋಲ್ಯಾಂಡ್ ಪ್ರದೇಶದಲ್ಲಿ ತಗ್ಗು ಪ್ರದೇಶದಲ್ಲಿ ಕಂಡುಬರೋದು ಕ್ರೋಕೋಥಮಿಸ್ ಸರ್ವಿಲಿಯಾ. ಇನ್ನು ವೆಸ್ಟರ್ನ್ ಘಾಟ್ಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ provided refuge for temperate species like Crocothemis erythrea during the Pleistocene Ice Age, enabling their survival in southern India. ನಮ್ಮ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಲಿರುವಂತಹ ಪಶ್ಚಿಮ ಘಟ್ಟಗಳು ಜೈವಿಕ ವೈವಿಧ್ಯತೆ ಅಷ್ಟು ಸಮೃದ್ಧವಾಗಿದೆ ಅಲ್ಲಿ. ಪ್ಲೀಸ್ಟೋಸಿನ್ ಐಸ್ ಏಜ್ ಕಾಲದಿಂದಾನು ಸಹ ಕೆಲವೊಂದು ಕ್ರೋಕೋಥಮಿಸ್ ಎರಿತ್ರಿಯಂತಹ ಸಮಶೀತೋಷ್ಣ ಪ್ರದೇಶದ ಜಾತಿಗಳಿಗೆ ಇದು ಆಶ್ರಯ ನೀಡಿತ್ತು. ಇದರಿಂದಾಗಿ ದಕ್ಷಿಣ ಭಾರತದಲ್ಲಿ ಈ ಒಂದು ಪ್ರಜಾತಿಗಳು ಉಳ್ಕೊಂಡು ಬಂದುವು ಅಂತ ಈಗ ಎನ್ವೈರನ್ಮೆಂಟಲಿಸ್ಟ್ಗಳು ಅಥವಾ ಪರಿಸರ ತಜ್ಞರು ಹೇಳ್ತಾ ಇದ್ದಾರೆ. ಕ್ವಶನ್ ನೋಡಿ, ರಿಗಾರ್ಡಿಂಗ್ ದಿ ಆರ್ಗನೈಸೇಷನ್ ಎಜುಕೇಟ್ ಗರ್ಲ್ಸ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್? ಇಟ್ ವಾಸ್ ಫೌಂಡೆಡ್ ಬೈ ಸಫೀನಾ ಹುಸೇನ್, primarily focuses on reducing gender inequality in education. It won the Raman Magsaysay Award 2025. ಮೂರು ಸ್ಟೇಟ್ಮೆಂಟ್ ನೋಡಿ. ಇಷ್ಟು ದಿನ ಆ ಕ್ವಶನ್ ನೋಡ್ಬೇಕು ಅಂತ ಹೇಳ್ತಾ ಇದ್ದೆ. ಹೌ ಮೆನಿ ಅಂತಿದ್ರೆ ಏನು, ವಾಟ್ ಆರ್ ಅಂತಂದ್ರೆ ನೆನ್ಪಿಟ್ಕೊಳ್ಳಿ ಕರೆಕ್ಟ್ ಆಗಿ. ಹೌ ಮೆನಿ ಅಂತಂದ್ರೆ ಎಷ್ಟು ಕರೆಕ್ಟ್ ಇದೆ? ಸಿ, ಆಲ್ 3 ಆರ್ ಕರೆಕ್ಟ್. ಎಜುಕೇಟ್ ಗರ್ಲ್ಸ್ ಕರೆಕ್ಟ್ ಇದೆ, ಸಫೀನಾ ಹುಸೇನ್ ವರ್ಕ್ಸ್ ಆನ್ ಗರ್ಲ್ಸ್ ಎಜುಕೇಶನ್, ಮತ್ತೆ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್. ಮುಂದಿನ ನೋಡಿ, ಮುಂದಿನದು ವಿತ್ ರೆಫರೆನ್ಸ್ ಟು ದಿ ರಿಸರ್ಚ್ ಆನ್ ಆರ್ಕಾಸ್. ನೆನಪಾಗ್ತಾ ಇದೆಯಾ? ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ದೇ ಆರ್ ದಿ ಲಾರ್ಜೆಸ್ಟ್ ಸ್ಪೀಶೀಸ್ ಆಫ್ ಡಾಲ್ಫಿನ್ಸ್. ದೇ ಲಿವ್ ಇನ್ ಮ್ಯಾಟ್ರಿಯಾರ್ಕಲ್ ಗ್ರೂಪ್ಸ್. ಎನಿಮಲ್ ಪ್ರೊವಿಷನಿಂಗ್ ಬಿಹೇವಿಯರ್ ಇಸ್ ಕನ್ಸಿಡರ್ಡ್ ಎಕ್ಸ್ಕ್ಲೂಸಿವ್ಲಿ ಆಸ್ ಅ ಸೈನ್ ಆಫ್ ಪ್ರಿಡೇಟರಿ ಅಗ್ರೇಷನ್. ಇದರಲ್ಲಿ ಯಾವುದು ಕರೆಕ್ಟ್? ಎಷ್ಟು ಕರೆಕ್ಟ್? ಇದರಲ್ಲಿ ಬಿ, ಓನ್ಲಿ 2 ಆರ್ ಕರೆಕ್ಟ್. 1 and 2 ಆರ್ ಕರೆಕ್ಟ್. 3 is incorrect. ಯಾಕೆ? Because provisioning behavior may indicate learning, play, exploration, not aggression. ಯಾವಾಗಲೂ ಪ್ರಿಡೇಟರಿ ಅಗ್ರೆಷನ್ ಮಾತ್ರ ಅಲ್ಲ ಇದರಲ್ಲಿ ಆಡ್ ಆಗೋದು, ಬೇರೆ ಬೇರೆ ಲರ್ನಿಂಗು, ಪ್ಲೇ, ಎಕ್ಸ್ಪ್ಲೋರೇಷನ್ ಅದರ ಸಹ ಆಡ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಇಂದು ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಬಯೋಡೈವರ್ಸಿಟಿ ಇನ್ ವೆಸ್ಟರ್ನ್ ಘಾಟ್ಸ್. ಇಟ್ ಇಸ್ ಅ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್, ಸರ್ವ್ಡ್ ಆಸ್ ಅ ರೆಫ್ಯೂಜಿ ಫಾರ್ ಟೆಂಪರೇಟ್ ಸ್ಪೀಶೀಸ್ ಲೈಕ್ ಕ್ರೋಕೋಥಮಿಸ್ ಎರಿತ್ರಿಯಾ during the Pleistocene Ice Age. Crocothemis cervilia, high altitude specialist species found in Western Ghats. ಈಗ ಯಾವುದು ಎಷ್ಟು ಕರೆಕ್ಟ್? ಇದರಲ್ಲಿ 1 and 2 ಆರ್ ಕರೆಕ್ಟ್. 3 is incorrect. ಯಾಕೆ? Crocothemis cervilia is a widespread lowland species. Cervilia lowland. ಹಾಗಾಗಿ ಎಷ್ಟು ನೆನ್ಪಿಟ್ಕೊಳ್ಳಿ, ಲೋಲ್ಯಾಂಡ್ ಸ್ಪೀಶೀಸ್ ಕಂಡುಬರೋದು ಲೋಲ್ಯಾಂಡ್ ಅಲ್ಲಿ. ಇನ್ನು ನಿನ್ನೆಯ ಒಂದು ಪ್ರಶ್ನೆ ಇದು, ನಿನ್ನೆಗೆ ಸಂಬಂಧಪಟ್ಟಿದ್ದು. With reference to AI-based app Adivani, consider the following statements. It's part of the Adi Karma Yogi initiative of the Ministry of Tribal Affairs. It will initially translate tribal languages like Bil, Gondi, Ku, Garo into Hindi and English. It's being developed in collaboration with premier institutions such as IIT Delhi, BITS. ಇಲ್ಲಿ ನೋಡಿ, ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಅಂತ ಕೇಳಿದ್ದಾರೆ. ಹೌ ಮೆನಿ ಬೇರೆ, ವಿಚ್ ಆಫ್ ದಿ ಬೇರೆ. ವಿಚ್ ಆಫ್ ದಿ ಅಂತಂದ್ರೆ ಯಾವ್ದು ಅಂತ. 1 and 2, 1 and 2, 2 and 3, 1 and 3, 1, 2, 3. ಇದಕ್ಕೆ ಆನ್ಸರ್ 1, 2, 3 ಎಲ್ಲಾ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದೆ. ವೊಕ್ಯಾಬ್ಯುಲರಿ ನೋಡೋಣ. ಆಫ್ಟರ್ ಹಿಸ್ ಮೆನಿ ಮಿಸ್ಟೇಕ್ಸ್, ತುಂಬಾ ತಪ್ಪುಗಳಾದ ನಂತರ, ದ ಕಿಂಗ್ ರೆಲಿಂಕ್ವಿಶ್ಡ್ ಹಿಸ್ ಥ್ರೋನ್. ರೆಲಿಂಕ್ವಿಶ್ಡ್ ಅಂತಂದ್ರೆ ಬಿಟ್ಟುಕೊಡೋದು, ಸರೆಂಡರ್, ಗೇವ್ ಅಪ್ ಅಂದ್ರೆ ತನ್ನ ಅಧಿಕಾರ, ತನ್ನ ರಾಜನ ಒಂದು ಸ್ಥಾನವನ್ನ ಬಿಟ್ಟುಕೊಟ್ಟ. He had to traduce his former advisor's good name to save his own. He had to traduce ಅಂತಂದ್ರೆ ಸ್ಲ್ಯಾಂಡರ್, ಡಿಫೇಮ್, ಅಪಪ್ರಚಾರ ಮಾಡೋದು. ಅಂದ್ರೆ ತನ್ನ ಹಿಂದಿನ ಒಂದು ಅಡ್ವೈಸರ್, ಅವನ ಒಂದು ಒಳ್ಳೆ ಹೆಸರನ್ನ ಕೆಡಿಸ್ಲಿಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದ. ವಿಚ್ ಫೆಲ್ಟ್ ಲೈಕ್ ಅನ್ ಅಬರೇಷನ್ ಫ್ರಾಮ್ ಹಿಸ್ ಯೂಶುವಲ್ ಬಿಹೇವಿಯರ್. ಅದು ಅಬರೇಷನ್ ಅಂತಂದ್ರೆ ವಿಚಲನ, ಡಿವಿಯೇಷನ್ ಆಗೋದು. ಯಾವಾಗಲೂ ಹೀಗೆ ಮಾಡ್ತಾ ಇರ್ಲಿಲ್ಲ, ಅವನು ಯೂಶುವಲ್ ಆಗಿ ಹೀಗೆ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಈಗ ಅವನು ಸ್ವಲ್ಪ ಏನೋ ಬದಲಾಗಿದ್ದಾನೆ ಅಂತ ಹೇಳ್ತಾವಲ್ವಾ, ಏನೋ ಚೇಂಜ್ ಆಗಿದೆ, ಈಗ ಮೊದ್ಲಿನ ತರ ಇಲ್ಲ ಅನ್ನೋ ರೀತಿ. ಅಬರೇಷನ್ ಅಂತಂದ್ರೆ ವಿಚಲನ ಆಗೋದು. ಹಾಗಾಗಿ ಮೊದ್ಲಿನ ತರ ಈಗಿಲ್ಲ ರಾಜ ಅಂತ ಎಲ್ರಿಗೂ ಅನ್ಸ್ಲಿಕ್ಕೆ ಶುರುವಾಯಿತು.
ದ ಪೀಪಲ್ ಹವೆವರ್ ಬಿಲೀವ್ಡ್ ದಿ ಸ್ಯಾಂಕ್ಟಿಟಿ ಆಫ್ ಹಿಸ್ ರೂಲ್ ವಾಸ್ ಗಾನ್. ಅಂದ್ರೆ ಜನರು ಏನಂತ ನಂಬಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವನ ಒಂದು ರೂಲ್, ಅವನ ಒಂದು ಆಡಳಿತದಲ್ಲಿ ಸ್ಯಾಂಕ್ಟಿಟಿ ಅಂತಂದ್ರೆ ಪಾವಿತ್ರ್ಯತೆ, ಸ್ಯಾಕ್ರೆಡ್ನೆಸ್, ಹೋಲಿನೆಸ್, ಅದೀಗ ಇಲ್ಲ, ಅದು ಹೋಗ್ಬಿಟ್ಟಿದೆ. ಅಂಡ್ ದಟ್ ಹಿಸ್ ಆಕ್ಷನ್ ವರ್ ಟೆಂಟಮೌಂಟ್ ಟು ಟ್ರೆಸನ್. ಅವನ ಎಲ್ಲಾ ಕಾರ್ಯಗಳು ಹೇಗಿದೆ, ಟೆಂಟಮೌಂಟ್, ಈಕ್ವಲ್ ಟು ಟ್ರೆಸನ್. ಟ್ರೆಸನ್ ಅಂತಂದ್ರೆ ದೇಶದ್ರೋಹ ಅಂತ. ಅವನ ಎಲ್ಲಾ ಒಂದು ಕೆಲಸ ದೇಶದ್ರೋಹಕ್ಕೆ ಸಮಾನವಾಗಿದೆ. ಆ ರೀತಿಯ ಕೆಲಸಗಳನ್ನ ಅವನು ಮಾಡ್ತಾ ಇದ್ದಾನೆ, ಆ ರೀತಿ ನಿರ್ಧಾರಗಳನ್ನ ಕೈಗೊಳ್ತಾ ಇದ್ದಾನೆ ಅಂತ ಜನರು ಮಾತಾಡ್ಕೊಳ್ತಾ ಇದ್ರು. ಆ ರೀತಿ ಅವರು ನಂಬ್ಕೊಂಡಿದ್ರು. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.